ಹಾರ್ಮುಜ್ ಜಲಸಂಧಿ ತೆರೆಯುವ ಬಗ್ಗೆ ಪ್ರಸ್ತಾಪ ತಿರಸ್ಕೃತ. ವಿಶ್ವಸಂಸ್ಥೆಯಲ್ಲಿ ಬಹ್ರೇನ್ ಸಲ್ಲಿಸಿದ ಪ್ರಸ್ತಾಪ ತಿರಸ್ಕೃತವಾಗಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಬಹ್ರೇನ್ ಪ್ರಸ್ತಾಪಕ್ಕೆ ಸೋಲಾಗಿದ್ದು, ಇರಾನ್ ಪರ ನಿಂತು ವಿಟೋ ಬಳಸಿದ ಚೀನಾ, ರಷ್ಯಾ. 15 ಸದಸ್ಯ ರಾಷ್ಟ್ರಗಳನ್ನ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಹೊಂದಿದ್ದು, ಹಾರ್ಮುಜ್ ಜಲಸಂಧಿ ತೆರೆಯುವ ಬಗ್ಗೆ ಪ್ರಸ್ತಾಪ ತಿರಸ್ಕೃತಗೊಂಡಿದೆ. ಒಟ್ಟಾರೆಯಾಗಿ ಹಾರ್ಮುಜ್ ಯುದ್ಧ ನಿಲ್ಲಬೇಕು ಅಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ತೆರೆಯಬೇಕು ಅಂತ ಅಮೆರಿಕ ಎಚ್ಚರಿಕೆಯನ್ನ ನೀಡಿತ್ತು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಿಂದ ಬಹ್ರೇನ್ ಪ್ರಸ್ತಾಪಕ್ಕೆ ಸೋಲಾಗಿದೆ. ಇರಾನ್ ಪರ ನಿಂತು ವೆಟೋವನ್ನು ಕೂಡ ಚೀನಾ, ರಷ್ಯಾ ಬಳಸಿದ್ದು, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಿಂದ ಬಹ್ರೇನ್ ಪ್ರಸ್ತಾಪಕ್ಕೆ ಸೋಲಾಗಿದೆ. ಡೆಡ್ಲೈನ್ ಅಂತ್ಯಕ್ಕೂ ಮುನ್ನವೇ ಡೆಡ್ಲಿ ಅಟ್ಯಾಕ್ ಮಾಡಲು ಈಗಾಗಲೇ 2 ದೇಶಗಳು ಕೂಡ ಸರ್ವಸನ್ನದ್ಧವಾಗಿವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ಈಗಾಗಲೇ ಪ್ರತಿದಾಳಿಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಇದರೆಲ್ಲದರ ಮಧ್ಯೆ ಹಾರ್ಮುಜ್ ಜಲಸಂಧಿ ತೆರೆಯುವ ಬಗ್ಗೆ ಪ್ರಸ್ತಾಪ ತಿರಸ್ಕೃತವಾಗಿದೆ. ಡೀಟೇಲ್ಸ್ ಹೇಳೋದಾದ್ರೆ ನೋಡಿ, ವಿಶ್ವಸಂಸ್ಥೆಯಲ್ಲಿ ಬಹ್ರೇನ್ ಒಂದು ಪ್ರಸ್ತಾವನೆಯನ್ನ ಕೂಡ ಮುಂದಿಟ್ಟಿತ್ತು. ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತ ನಿಟ್ಟಿನಲ್ಲಿ ಜಾಗತಿಕ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿತ್ತು. ನೋಡಿ, ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ನಿಯಂತ್ರಣವನ್ನ ಸಾಧಿಸಿದಂತದರ ಪರಿಣಾಮವಾಗಿ ಈಗ ಜಾಗತಿಕವಾಗಿ ತೈಲ ಪೂರೈಕೆಯ ಸರಪಳಿಯಲ್ಲಿ ಬಹಳ ದೊಡ್ಡ ಪರಿಣಾಮಗಳು ಕೂಡ ಬೀರ್ತಾ ಇದೆ. ಹೀಗಾಗಿ ವಿಶ್ವಸಂಸ್ಥೆಯ ಮೂಲಕ ಒತ್ತಡವನ್ನ ಹಾಕುವಂಥದ್ದು ಮತ್ತೆ ಬೇರೆ ಬೇರೆ ದೇಶಗಳ ಬೆಂಬಲವನ್ನ ಪಡೆಯುವಂತ ಕೆಲಸವನ್ನ, ಆ ಪ್ರಯತ್ನವನ್ನ ಕೂಡ ಬಹ್ರೇನ್ ಮಾಡಿತ್ತು. ಆದ್ರೆ ಈ ಒಂದು ಪ್ರಸ್ತಾಪಕ್ಕೆ ಸೋಲಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಚೀನಾ ಮತ್ತೆ ರಷ್ಯಾ ಇರಾನ್ನ ಬೆನ್ನಿಗೆ ನಿಂತು ವಿಟೋ ಪವರ್ ಅನ್ನ ಬಳಸಿ ಈ ಪ್ರಸ್ತಾಪವನ್ನ ರದ್ದುಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿವೆ ಅನ್ನುವಂಥದ್ದು. ಅಲ್ಲಿಗೆ ನೇರವಾಗಿ ರಷ್ಯಾ ಮತ್ತೆ ಚೀನಾ ಎರಡೂ ಕೂಡ ಇರಾನಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಹಾರ್ಮುಜ್ ಜಲಸಂಧಿ ಇರಾನಿಗೆ ಸೇರಬೇಕಾಗಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಈ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಒಂದು ಪ್ರಸ್ತಾಪಕ್ಕೆ ಸೋಲಾಗಿರುವಂತಹ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಮೇಲೆ ಮತ್ತಷ್ಟು ಬಿಗಿ ಹಿಡಿತವನ್ನ ಇರಾನ್ ಸಾಧಿಸುವಂತ ಸಾಧ್ಯತೆಗಳಿದಾವೆ. ಈ ಸಂಘರ್ಷ ಹೀಗೆ ಮುಂದುವರೆದಂತ ಸಂದರ್ಭದಲ್ಲಿ ಜಾಗತಿಕವಾಗಿ ಮತ್ತೆ ತೈಲ ಪೂರೈಕೆ ಮತ್ತೆ ಗ್ಯಾಸ್ ಸಾಗಾಟದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಶಬೀರ್, ಡೀಟೇಲ್ಸ್ಗಾಗಿ.